ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಾಗರ ಪಂಚಮಿಗೆ ನಾಗಪ್ಪನ ಹಾಲು ಇರ್ಲಾಕ ಅರಳಿಟ್ಟು ಮತ್ತು ತಂಬಿಟ್ಟನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಉಂಡಿ ಕರ್ಜಿಕಾಯಿ ಎಲ್ಲನೂ ಮಾಡಿರ್ತೀವಿ ರೀ. ಆದ್ರೆ ನೈವೇದ್ಯಕ್ಕೆ ಅಂತ ಹೇಳಿ ತಂಬಿಟ್ಟ ಮತ್ತು ಅರಳಿಟ್ಟ ಬೇಕು ನೋಡ್ರಿ. ಹೇಗೆ ಮಾಡ್ದಂತ ಒಂದು ಸತಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವಂಥ ವಿಡಿಯೋ ಎಲ್ಲರಿಗಿಂತ ಮುಂಚೆನೇ ನೋಡ್ಬೋದು. ಉಂಡಿ ಕರ್ಜಿಕಾಯಿ ಶಂಕರಪಾಳಿ ಎಲ್ಲನೂ ಮಾಡಿರ್ತೀವಿ ರೀ. ಆದ್ರೆ ನೈವೇದ್ಯಕ್ಕೋಸ್ಕರ ಅರಳಿಟ್ಟ ಬೇಕು ನೋಡ್ರಿ. ಇವಾಗ 1 ಕಪ್ ಆಗುವಷ್ಟು ಗೋಧಿನ ತೊಗೊಂಡಿದ್ದೀನಿ. ಹಂಗೆ ಅದ್ರ ಜೊತೆ 1 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇವೆರಡನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಲೆ ಮೇಲೆ ಒಂದು ಕಡಾಂಗಿ ಇಟ್ಟಿನಿ. ಅದು ಬಿಸಿ ಆದಮೇಲೆ 1 ಕಪ್ ಆಗುವಷ್ಟು ಗೋಧಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾರ್ಮಲಾಗಿ ಬಳಸುವಂಥ ಗೋಧಿನ ಹಾಕ್ಕೊಂಡಿದ್ದೀನಿ. ಒಂದು ಸತಿ ಚಲೋ ಹೊತ್ನಾಗ ಹುರ್ಕೋಬೇಕು. ಒಂದು 10 ನಿಮಿಷ ತೊಗೋತೈತಿ ನೋಡ್ರಿ. ಇವಾಗ ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಚಲೋ ಹೊತ್ನಾಗ ಸಣ್ಣಗೆ ಉರಿಯಲ್ಲಿಟ್ಟ ಹುರ್ಕೋಬೇಕು. ಕೆಂಪಗಾಗುವವರೆಗೂ ಹುರ್ಕೋಬೇಕು. ಇವಾಗ ನಿಮ್ಗೆ ಕಲರ್ ಚೇಂಜ್ ಆಗೋದು ಗೊತ್ತಾಗ್ತೈತೆ ನೋಡಿ. ಇದಕ್ಕೆ ಕರೆಕ್ಟಾಗಿ ಹುರಿದಿಟ್ಕೊಂಡಿದ್ದೀನಿ. ಇವಾಗ ಹುರಿದಿದ್ದನ್ನೆಲ್ಲ ಒಂದು ತಾಟ್ನಾಗ ಆರ್ಲಾಕ ಇಟ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಹಾಗೆ ಬಿಡಬೇಕು. ಪೂರ್ತಿಯಾಗಿ ಆರಿದ ಮೇಲೆ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ಈ ಗೋಧಿನೆಲ್ಲ ಹಾಕೋತಾ ಇದ್ದೀನಿ. ಇವಾಗ ಸಣ್ಣಗೆ ನೈಸಾಗ ಪೌಡ್ರ್ ಮಾಡಿ ಇಟ್ಕೋಬೇಕು. ಇದನ್ನು ತರ್ತರಿಯಾಗಿ ರುಬ್ಬಾರ್ದ ಸಣ್ಣಗೆ ನೈಸಾಗ ಪೌಡ್ರ್ ಮಾಡಿ ಇಟ್ಕೋಬೇಕು. ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ತಾಟನ್ನು ತೊಗೊಂಡಿದ್ದೀನಿ. ಆ ಸಾಣಿಗೆ ಒಳಗೆ ಅದನ್ನೆಲ್ಲ ಚಲೋತ್ನಾಗ ಸಾನಿಸ್ತಾ ಇದ್ದೀನಿ. ಇವಾಗ ನೋಡ್ರಿ, ಎಲ್ಲ ಚಲೋತ್ನಾಗ ಸಾನಿಸಿದಾದ್ಮೇಲೆ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ನೋಡಿಕೊಂಡು ಬೆಲ್ಲ ಹಾಕೋರಿ. ನೀವು ಸಿಹಿ ಜಾಸ್ತಿ ತಿನ್ನೋರಾದ್ರೆ ಜಾಸ್ತಿನೇ ಹಾಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಇರಲಿ ಅಂತ ಸ್ವಲ್ಪನೇ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇವಾಗ ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಒಂದು ಸತಿ ಚಲೋತ್ನಾಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗೆಲ್ಲ ಮಿಕ್ಸ್ ಆದಮೇಲೆ ನೀವು ಬೇಕಾದರೆ ಹಾಲನ್ನು ಹಾಕ್ಕೊಂಡು ನೀರನ್ನಾದರೂ ಹಾಕಿ ನಾದಬಹುದು. ಇಲ್ಲಾಂದ್ರೆ ಹಾಲನ್ನು ಹಾಕಿನೂ ಹಿಟ್ಟನ್ನು ನಾದ್ಕೋಬೋದು. ಇವಾಗ ಇಷ್ಟು ಗಟ್ಟಿಯಾಗಿ ನಾದ್ಕೊಂಡ್ರೆ ಸಾಕು. ಸಣ್ಣ ಸಣ್ಣದಾಗಿ ಉಳ್ಳಿನ ಮಾಡಿಟ್ಕೋಬೇಕು. ಇಲ್ಲಾಂದ್ರೆ ಉದ್ದುದ್ದಾಗಿನೂ ಮಾಡಿಟ್ಕೋತಾರೆ. ನಾನಿಲ್ಲಿ ಇಷ್ಟು ಗಟ್ಟಿನ ನಾದ್ಕೊಂಡಿದ್ದೀನಿ ನೋಡಿ. ಇವಾಗ ಇಷ್ಟು ಹಿಟ್ಟನ್ನು ತೊಗೊಂಡು ಈ ಥರ ರೌಂಡ್ ಉಂಡೆ ಆಕಾರದಾಗ ಮಾಡಿ ತಂಬಿಟ್ಟನ್ನು ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ನೈವೇದ್ಯಕ್ಕೆ ರೆಡಿ ಆಯ್ತು ನೋಡಿ. ಹಂಗೆ ಇನ್ನೊಂದು ಅರಳಿಟ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇನ್ನೊಂದು ಅರಳಿಟ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ. ಇವಾಗ 1 ಕಪ್ ಆಗೋಷ್ಟು ಹಸಿ ಶೇಂಗಾ, ಸ್ವಲ್ಪ ಪುಟಾಣಿ, ಸ್ವಲ್ಪ ನೋಡ್ಕೊಂಡು ಒಂದು 2 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು, ಕರಿ ಎಳ್ಳನ್ನು ತೊಗೊಂಡಿದ್ದೀನಿ. ನೋಡ್ಕೊಂಡು 1 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೆಲ್ಲ ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕೋಬೋದು. ನಾನಿಲ್ಲಿ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಇವಾಗ ಒಲೆ ಮೇಲೆ ಒಂದು ಕಡಾಂಗಿ ಇಟ್ಟಿನಿ. ಇಲ್ಲೇನು ಹಸಿ ಶೇಂಗಾನ ತೊಗೊಂಡಿದ್ದೇವಲ್ವ ಅದನ್ನು ಹಾಕ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇವಾಗ ನೋಡ್ರಿ, ಇಷ್ಟು ರೆಡಿ ಆಗ್ಯಾವು. ಒಂದು ತಾಟ್ನಾಗೆ ಎತ್ತಿಟ್ಕೊತಾ ಇದ್ದೀನಿ. ಹಂಗೆ ಒಲೆ ಮೇಲೆ ಕಡಾಂಗಿ ಇಟ್ಟಿನಿ. ಇಲ್ಲಿ ಕರಿ ಎಳ್ಳ ಆಮೇಲೆ ಬಿಳಿ ಎಳ್ಳನ್ನ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಚಟಪಟ ಅಂತ ಅನ್ನೋವರೆಗೂ ಅದನ್ನು ಒಂದು ಚಮಚೆ ತೊಗೊಂಡು ಕೈಯಾಡ್ಸ್ಕೊತಿರ್ಬೇಕು. ಅವು ಸಿಡಿತಿರ್ತಾವೆ, ಹಿಂಗಾಗಿ ನೋಡ್ಕೊಂಡು ಮಾಡಬೇಕಾಗತ್ತೆ. ಗ್ಯಾಸನ್ನು ಲೋ ಫ್ಲೇಮ್ದಾಗ ಇಡಬೇಕಾಗತ್ತೆ. ಇವಾಗೆಲ್ಲ ಚಟಪಟ ಅಂತ ಸಿಡ್ದಾದ್ಮೇಲೆ ಒಂದು ತಾಟ್ನಾಗೆ ಆರ್ಲಾಕ ಇಟ್ಕೊತಾ ಇದ್ದೀನಿ. ಇವಾಗ ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಪುಟಾಣಿ, ಆಮೇಲೆ ಇಲ್ಲೇನು ಹುರಿದಿಟ್ಕೊಂಡಿದ್ದೇವಲ್ಲ ಶೇಂಗಾ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಬರ್ತಾ ಇದ್ದೀನಿ. ಇವಾಗ ಮೊದಲೆಲ್ಲ ಅದು ಮಿಕ್ಸರ್ ಆದಮೇಲೆ ಇವಾಗ ಕರಿ ಎಳ್ಳ ಅಥವಾ ಕಪ್ಪು ಎಳ್ಳನ್ನು ಏನು ಹುರ್ಕೊಂಡಿದ್ದೇವಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸರ್ಗೆ ಹಾಕಿ ಇಟ್ಕೊತಾ ಇದ್ದೀನಿ. ಇವಾಗ ಬೆಲ್ಲನ ನೋಡ್ಕೊಂಡು ಹಾಕಿ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ನೀವು ಬೆಲ್ಲ ಏನಾದರೂ ಜಾಸ್ತಿ ತಿನ್ನೋರಾದ್ರೆ ಬೆಲ್ಲನ ಹಾಕ್ಕೋಬೋದು. ಇವಾಗ ರೆಡಿ ಆಗ್ತೈತೆ ನೋಡ್ರಿ. ಅದನ್ನು ಒಂದು ತಾಟ್ ಒಳಗೆ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲೇನು ಮಿಕ್ಸ್ ಮಾಡ್ಕೊಂಬಂದಿದ್ದೇವಲ್ಲ ಅದು ತರ್ತರಿಯಾಗೇ ಇರಬೇಕು. ಭಾಳ ಸಣ್ಣನೂ ಇರಬಾರ್ದು, ಭಾಳ ದಪ್ಪನೇ ಇರಬಾರ್ದು, ಮೀಡಿಯಮ್ದಾಗ ಇರಲಿ. ಇವಾಗ ಸ್ವಲ್ಪ ಎಳ್ಳನ್ನೇ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಅದ್ರಾಗ ಹಾಕ್ತಾಯಿದ್ದೀನಿ. ನೀವು ನೀರು ಹಾಕ್ಕೊಂಡಾದ್ರೂ ಕಲಿಸ್ಕೋಬೋದು, ಇಲ್ಲಾಂದ್ರೆ ಹಾಲನ್ನು ಹಾಕ್ಕೊಂಡಾದ್ರೂ ಕಲಿಸ್ಕೋಬೋದು. ಇವಾಗ ಅರಳಿಟ ರೆಡಿ ಆಗ್ತೈತೆ ನೋಡ್ರಿ. ಅದನ್ನು ಕೂಡ ಇಷ್ಟ ಉಂಡಿನಾಗೆ ಮಾಡ್ಕೋಬೇಕ್ರಿ. ಇವಾಗ ನಾಗಪ್ಪನ ಹಾಲು ಎರಾಕ ರೆಡಿ ಆಗ್ತೈತಿ. ನಮ್ಮ ಕಡೆ ಎಲ್ಲ ಉದ್ದುದ್ದಾಗಿನೂ ಮಾಡ್ಕೋತಾರೆ, ಇಷ್ಟ ಉಂಡಿನಾದ್ರೂ ಮಾಡ್ಕೋತಾರೆ. ಇವಾಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ರೀತಿ ಮಾಡ್ತಾರಲ್ರಿ ಅದೇ ರೀತಿಯಾಗಿ ಮಾಡಿ ತೋರಿಸಿದ್ವಿ. ತಂಬಿಟ್ಟ ಆಮೇಲೆ ಅರಳಿಟ್ಟನ್ನು ಪೂರ್ತಿಯಾಗಿ ವಿಡಿಯೋ ನೋಡಿದ ಮೇಲೆ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದು ಹೊಸದು ವಿಡಿಯೋದ ಮುಖಾಂತರ ಬರ್ತೇವತ್ರಿ. ನಮಸ್ಕಾರ ರೀ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು.